ಅಶಿಕ್ಷಿತ ಪಕ್ಷಿಗಳ ಬುದ್ಧಿವಂತಿಕೆ. ಅದು ಪಕ್ಷಿಗಳ ಗ್ರಾಮ. ಪ್ರಶಾಂತವಾದ ಒಂದು ಬೆಳಿಗ್ಗೆ ಸಮಯ. ಎಲ್ರೂ ಅವ್ರ ಕೆಲಸ ಮಾಡ್ಕೊಳ್ತಿದ್ರು. ಟುನಿ ಅವಳ ಮನೆಯ ಮುಂದ್ಗಡೆ ಧಾನ್ಯಗಳನ್ನ ಒಣಗಿಸ್ತಾ ಇದ್ಲು. ಬುಜ್ಜಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ಲು. ಅವಾಗ ಮಹಿಹದ್ದು ಒಂದು ಮರದ ಕೆಳಗಡೆ ಕೂತ್ಕೊಂಡು ಆಕಾಶನ ನೋಡ್ತಿತ್ತು. ಮರದ ಮೇಲೆ ಕೂತ್ಕೊಂಡು ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಮಾತಾಡ್ತಾ ಇದ್ರು. ಆ ಸಮಯದಲ್ಲಿ ದೂರದಲ್ಲಿ ಚಿಚುಕಾಗೆ ಒಂದು ನ್ಯೂಸ್ ಪೇಪರ್ನ ಹಿಡ್ಕೊಂಡು ಹಾರ್ಕೊಂಡು ಬೇಗ ಆ ಮರದ ಹತ್ತಿರ ಬರ್ತಾ ಇದ್ಲು. ಅವಳ ಮುಖದಲ್ಲಿ ಏನೋ ಕಾಣಿಸ್ತಾ ಇರುವ ಒಂದು ಗರ್ವ ಇತ್ತು. ಮಹಿಹದ್ದು ಎಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ಅವಳ ಗಂಟ್ಲನ್ನ ಸರಿ ಮಾಡ್ಕೊಂಡು ಜೋರಾಗಿ, ಬನ್ನಿ ಬನ್ನಿ, ಎಲ್ಲರೂ ಕೇಳ್ಕೊಳ್ಳಿ, ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಇದೆ. ಅದನ್ನು ಕೇಳಿ ಎಲ್ರೂ ಕೂಡ ಬೆಚ್ಚಿ ಬಿದ್ರು. ಏನ್ ಚಿಚ್ಚು, ಯಾಕೆ ಹಾಗೆ ಕಿರ್ಚಾಡ್ತಾ ಇದ್ದೀಯಾ? ಹುಲಿ ಬಂತ? ಬೇಟೆಗಾರ ಬನ್ನ? ತುನಿ, ಹುಲಿ ಬಂದಿದ್ದಲ್ಲ, ಅದಕ್ಕಿಂತ ಒಂದು ಮುಖ್ಯವಾದ ವಿಚಾರ. ಇವತ್ ನಾನು ಟೌನಿಗೆ ಹೋದಾಗ ಈ ಪೇಪರ್ನ ನೋಡ್ದೆ. ಈ ಪೇಪರಲ್ಲಿ ನಮ್ಮ ಕಾಡಿನ ಬಗ್ಗೆ ಏನೋ ಬರ್ದಿದೆ. ವಾರ್ತೆನಾ? ಅದೆಂತ ವಾರ್ತೆ? ಹೌದು, ನಮಗಂತೂ ಓದಕ್ ಗೊತ್ತಿಲ್ಲ. ನೀನು ಓದಿಲ್ಲ ಅಲ್ವಾ? ನೀನು ಶಾಲೆಗೆ ಹೋಗಿದ್ನೇ ನಾನು ನೋಡ್ಲಿಲ್ಲ. ಚಿಚು ನಗುತ್ತಾ, ಹಾಗೆಯವ್ರೇ, ನೀವು ಬೇಕಾದ್ರೆ ಶಾಲೆಗೆ ಹೋಗದೆ ಇರ್ಬೋದು, ಆದ್ರೆ ನಾನು ಕಾನ್ವೆಂಟ್ನ ಕಿಟಕಿಯಿಂದನೇ ನೋಡಿ ಕಲ್ತಿದ್ದೀನಿ. ನಿಮಗೆ ಡೌಟ್ ಇದ್ರೆ ಈ ಪೇಪರಲ್ಲಿ ಏನ್ ಬರ್ದಿದ್ದಾರೆ ಅಂತ ನಾನ್ ನಿಮ್ಗೆ ಓದಿ ಹೇಳ್ತೀನಿ, ನೀವೆಲ್ಲರೂ ಕೇಳ್ಕೊಳ್ಳಿ, ನನ್ನ ಟ್ಯಾಲೆಂಟ್ ನೋಡಿ. ಆವಾಗ ಚಿನ್ನು, ಅಮ್ಮೋ, ನಿಮಗೆ ಓದ್ಲಿಕ್ಕೆ ಗೊತ್ತಾ? ನಿನ್ನೆ ತನಕ ಆ ಅಂದ್ರೆ ಅರಸ, ಆ ಅಂದ್ರೆ ಅಮ್ಮ ಅಂತ ಹೇಳಿ ಕೊಡ್ತಾ ಇದ್ರಿ. ನಿಮಗೆ ಇಂಗ್ಲಿಷ್ ಪೇಪರ್ ಕೂಡ ಓದಕ್ ಗೊತ್ತಾ? ಏ ಬಾಯಿ ಮುಚ್ಚೋ, ಮರ್ಯಾದೆ ತೆಗಿಬೇಡ. ಅದು ನಾನು ಚಿಕ್ಕವಳಿದ್ದಾಗ. ಇವಾಗ ನಾನು ಅಪ್ಡೇಟ್ ಆಗಿದ್ದೀನಿ, ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ತೆಗಿತೀನಿ. ನಿಜ ಹೇಳ್ಬೇಕಂದ್ರೆ ಚಿಚುಕಾಗಿಗೆ ಓದಕ್ಕೆ ಬರಲ್ಲ. ಅವಳು ಆ ನ್ಯೂಸ್ ಪೇಪರ್ ಅನ್ನ ಉಲ್ಟಾನೆ ಹಿಡ್ಕೊಂಡಿದ್ಲು. ಅದನ್ನ ಸ್ಟ್ರೈಟ್ ಆಗಿ ಕೂಡ ಹಿಡಿಯಕ್ಕೆ ಅವಳಿಗೆ ಗೊತ್ತಿಲ್ಲ. ಅದ್ರಲ್ಲಿ ಏನ್ ನ್ಯೂಸ್ ಇದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಓದಕ್ಕೆ ಬರುತ್ತೆ ಅನ್ನೋ ತರ ಅವಳು ಕನ್ನಡಕನ್ನೆಲ್ಲ ಸರಿ ಮಾಡ್ಕೊಂಡು ನೋಡ್ತಾ ಇದ್ದಾಗ ಅದ್ರಲ್ಲಿ ಒಂದು ಪಿಜ್ಜಾ ಪಿಕ್ಚರ್ ಇತ್ತು. ಪಕ್ಕದಲ್ಲಿ ಏನೋ ಸೈಕ್ಲೋನ್ ನ್ಯೂಸ್ ಕೂಡ ಇತ್ತು. ಚಿಚುಕಾಗೆ ಅವಳಾಗಿ ಒಂದು ಕತೆ ಹೇಳಕ್ಕೆ ಶುರು ಮಾಡಿದ್ಲು. ಇಲ್ಲಿ ಏನು ಬರ್ದಿದ್ದಾರೆ ಅಂದ್ರೆ, ನಾಳೆ ಬೆಳಿಗ್ಗೆ ಆಕಾಶದಿಂದ ಮೀನಿನ ಮಳೆ ಸುರಿಯುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ. ಅದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಲ್ರೂ ಶಾಕ್ ಆದ್ರು. ಏನು, ಮೀನಿನ ಮಳೆಯಾ? ಮಳೆ ಅಂದ್ರೆ ನೀರಿನ ಮಳೆ ಸುರಿಯೋದು ನಾನ್ ಕೇಳಿದೀನಿ. ಮೀನಿನ ಮಳೆ ಅನ್ನೋದು ಎಲ್ಲಾದ್ರೂ ಹಿಸ್ಟ್ರಿಯಲ್ಲಿ ನಡೆಯದಿರುವ ವಿಚಾರ. ಇದು ಸೈನ್ಸ್ ಅಲ್ಲ ಡಾಕ್ಟ್ರೇ, ಇದು ಮ್ಯಾಜಿಕ್ಕು. ಅಂದ್ರೆ ಈ ಗೌರ್ಮೆಂಟು ನಮ್ಮಂತ ಬಡ ಪಕ್ಷಿಗಳಿಗೋಸ್ಕರ ಮೀನು, ಮಾಂಸ, ಬಿರಿಯಾನಿ ಎಲ್ಲವೂ ಕೊಡ್ತಾರಂತೆ. ಈ ಮಾತಿನ ಸಾರಾಂಶ ಏನಂದ್ರೆ, ಬಡತನವನ್ನು ನಿರ್ಮೂಲನ ಮಾಡ್ಬೇಕು ಅಂತ. ಆವಾಗ ಲೂಸಿ ಪಾರಿವಾಳ, ನಿಜನ ಚಿಚ್ಚು? ಬಿರಿಯಾನಿನ ನಂಗೆ ತುಂಬಾ ಇಷ್ಟ. ಗುಲಾಬ್ ಜಾಮೂನ್ ಸ್ವೀಟ್ ಏನಾದ್ರೂ ಕೊಡ್ತಾರಾ? ನನಗೆ ಅದಂದ್ರೂ ತುಂಬಾ ಇಷ್ಟ. ಪೇಪರಲ್ಲಿ ಸ್ಪಷ್ಟವಾಗಿ ಹಾಕಿದೆ, ಟುಮಾರೋ ಫುಡ್ ಫೆಸ್ಟಿವಲ್ ಧಮಾಕ ಅಂತ ಬರ್ದಿದ್ದಾರೆ. ಅಲ್ಲಿ ಬರ್ದಿಲ್ಲ, ಅದು ಚಿಚುವಿನ ಕಲ್ಪನೆ ಮಾತ್ರ. ಇಲ್ಲಿ ಸ್ವೀಟ್ಸ್ ಕೂಡ ಇದೆ ಅಂತೆ. ಕೆಳಗಾಕಿದ್ರೆ ಒಡೆದೋಗುತ್ತೆ ಅಂತ ಪ್ಯಾರಾಶೂಟ್ ಅಲ್ಲಿ ಕಳಿಸ್ತಾರಂತೆ. ಪ್ಯಾರಾಶೂಟ? ಹಾಗಾದ್ರೆ ನಾವು ಆರ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಬಾಯಿ ತೆರೆದು ನಿಂತ್ರೆ ಸಾಕು, ಸ್ವೀಟ್ ನೇರವಾಗಿ ಬಾಯಿಯೊಳಗೆ ಬೀಳುತ್ತೆ. ಟುನಿ ಅನುಮಾನದಿಂದ, ಏ ಚಿಚ್ಚು, ನನಗೆ ನಿನ್ ಮಾತಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನಿನ್ ಪೇಪರ್ನ ತಲೆ ಕೆಳಗಾಗಿ ಹಿಡ್ದಿದ್ಯಾ. ಅಕ್ಷರಗಳು ಕೂಡ ಉಲ್ಟಾ ಪಲ್ಟಾ. ನೀನು ಸರಿಯಾಗಿ ಓದ್ತಾ ಇದೀಯಾ? ನಿಜ ಹೇಳು. ಚಿಚು ತಕ್ಷಣ ಪೇಪರ್ನ ತಿರುಗಿಸಿ, ಅದು ರಿವರ್ಸ್ ರೀಡಿಂಗ್ ಟೆಕ್ನಿಕ್ ತುನಿ. ಸೀಕ್ರೆಟ್ ವಾರ್ತೆಗಳನ್ನ ಹೀಗೇನೆ ಹಾಕೋದು. ಅದೆಲ್ಲ ನಿನ್ಗೆ ಗೊತ್ತಾಗೋದಿಲ್ಲ. ನೀನು ಅಮಾಯಕಿ ಅಲ್ವಾ? ಇವಾಗ ಏನ್ ಮಾಡೋದು? ಅಷ್ಟು ದೊಡ್ಡ ದೊಡ್ಡ ಮೀನುಗಳು ನಮ್ಮ ಮೇಲೆ ಬಿದ್ರೆ ನಮಗೂ ಏಟಾಗುತ್ತೆ ಅಲ್ವಾ? ಅದು ಬಂದು ಆ ಮೀನುಗಳು ಬೀಳುವಾಗ ನಾವು ದೊಡ್ಡ ದೊಡ್ಡ ಪಾತ್ರೆ, ಬಕೆಟ್, ಬ್ಯಾಗ್ ಎಲ್ಲ ತಗೊಂಬಂದಿಡ್ಬೇಕು. ಯಾರ್ಯಾರು ಜಾಸ್ತಿನ ತಗೊಳ್ತಾರೋ ಅವ್ರಿಗೆ ತಾನೇ ಒಳ್ಳೇದು. ಇನ್ನು ಹೆಲ್ಮೆಟ್ ಹಾಕೊಂಡ್ರೆ ತಲೆಗೂ ಏನೂ ಆಗೋದಿಲ್ಲ. ಇದನ್ನು ಕೇಳಿದಾಗ ಪಕ್ಷಿಗಳೆಲ್ಲರೂ ಕೂಡ ಸಂತೋಷ ಪಟ್ರು. ಲೇ ಬನ್ನು, ಬಾರೋ, ನಮ್ಮ ಮನೆಯೊಳಗಿರುವ ಡ್ರಮ್ನ ತೆಗೆದು ಹೊರಗಿಡೋಣ. ನಾಳೆಯಿಂದ ನಾವು ಅಡಿಗೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನನ್ನ ಹಳೆಯ ಪೆಟ್ಟಿಗೆಯನ್ನು ತೆಗ್ದಿಡ್ತೀನಿ, ಫ್ರಿಡ್ಜ್ ಕೂಡ ಖಾಲಿ ಮಾಡ್ತೀನಿ. ಎಲ್ರೂ ಆಸೆಯಿಂದ ಹೋದ್ರು. ತುನಿ ಮಾತ್ರ ಅಲ್ಲೇ ನಿಂತ್ಕೊಂಡು ಪ್ರಕೃತಿನ ಗಮನಿಸ್ತಾ ಇದ್ಲು. ಅಮ್ಮ, ನಾವು ಕೂಡ ಪಾತ್ರೆ ಎಲ್ಲ ತೆಗ್ದಿಡೋಣ. ನನಗೆ ಮೀನಂದ್ರೆ ಇಷ್ಟ ಅಲ್ವಾ? ಚಿಚ್ಚು ಅತ್ತೆ ಹೇಳಿದ್ ನಿಜ ತಾನೇ? ನಿಲ್ಲು ಬುಜ್ಜಿ, ಚಿಚ್ಚು ಮೇಲೆ ನನ್ಗೆ ನಂಬಿಕೆನೇ ಇಲ್ಲ. ನೀನು ಗಮನಿಸಿದೀಯಾ? ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗಿದೆ. ಇರುವೆಗಳು ಕೂಡ ಅದರ ಮೊಟ್ಟೆನ ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇದೆ. ಭೂಮಿಯೊಳಗಿರೋ ಎಲ್ಲಾ ಜೀವಿಗಳು ಹೊರಗೆ ಬರ್ತಿದ್ದಾರೆ. ಇವೆಲ್ಲ ಏನ್ ಹೇಳ್ತಾ ಇದೆ ಗೊತ್ತಾ? ಏನಮ್ಮ ಹೇಳ್ತಾ ಇದ್ದಾರೆ? ಅವುಗಳು ಕೂಡ ಮೀನಿಗೋಸ್ಕರ ಹೋಗ್ತಾ ಇದೀಯಾ? ಇಲ್ಲನೇ ಹುಚ್ಚಿ ಹುಡುಗಿ, ಇದು ಭಾರಿ ಮಳೆ ಗಾಳಿಗೆ ಸಂಕೇತ. ನಮಗೆ ಓದ್ಲಿಕ್ಕೆ ಗೊತ್ತಿಲ್ಲದಿದ್ರು
ಪ್ರಕೃತಿಯ ಸ್ವಲ್ಪ ಜ್ಞಾನ ಇದೆ ಅಲ್ವಾ, ಅವುಗಳೇ ನಮಗೆ ಹೇಳಿಕೊಡ್ತಾ ಇರೋದು. ನಾವು ಆಹಾರಕ್ಕೋಸ್ಕರ ಅಲ್ಲ, ನಮ್ಮ ರಕ್ಷಣೆಗೋಸ್ಕರ ಸಿದ್ಧವಾಗ್ಬೇಕು. ಟೋನಿ ಅನ್ಕೊಳ್ಳೋದೇ ನಿಜ. ಆದ್ರೆ ಚಿಚುಕಾಗಿಯ ಮಾತನ್ನ ನಂಬಿ ಊರಿನಲ್ಲಿರೋ ಪಕ್ಷಿಗಳು ಎಲ್ರೂ ಕೂಡ ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಮಾಡಿದ್ರು. ಆ ದಿನ ಸಂಜೆ ಚಿಚ್ಚು ಅವಳ ಮನೆಯ ಮೇಲ್ಗಡೆ ಒಂದು ಬಲೆನ ಹಾಕಿಟ್ಟಿದ್ಲು. ಕೆಳಗಡೆ ಚಿನ್ನುಕಾಗೆ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದ. ನೋಡು ಚಿನ್ನು, ನಾಳೆ ಇಷ್ಟೊತ್ತಿಗೆಲ್ಲ ಮಳೆ ಬಂದು ನಮ್ಮ ಮನೆಯೆಲ್ಲ ಮೀನು ತುಂಬಿರುತ್ತೆ. ಅದನ್ನ ಮಾರಾಟ ಮಾಡಿ ಮಾಡಿ ನಾವು ದೊಡ್ಡ ಕೋಟೀಶ್ವರರಾಗ್ತೀವಿ. ಅಮ್ಮ, ಒಂದು ವೇಳೆ ಬಿರಿಯಾನಿ ಪ್ಯಾಕೆಟು ನನ್ನ ತಲೆ ಮೇಲೆ ಬಿದ್ರೆ ಅದರಿಂದ ನನಗೆ ಗಾಯಗಳೇನಾದ್ರೂ ಆಗ್ಬೋದಮ್ಮ? ಹೆಲ್ಮೆಟ್ ಹಾಕೊಳ್ಳೋ, ಆವಾಗ ನಿನಗೆ ಯಾವ ಗಾಯಗಳು ಆಗೋದಿಲ್ಲ. ಬಿರಿಯಾನಿ ಸಿಗುತ್ತೆ ಅಂತ ಗಾಯಗಳಾದ್ರೂ ಕೂಡ ತೊಂದರೆ ಇಲ್ಲ. ಆದ್ರೆ ಟೊನಿಗು ಬಚ್ಚಿ ಮಾತ್ರ ಅವಳ ಮನೇನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ಲು. ಧಾನ್ಯಗಳನ್ನ ಮನೆಯೊಳಗಡೆ ತಗೊಂಡ್ ಹೋಗಿ ಇಟ್ಕೊಂಡ್ಲು. ಅದ್ರ ನೋಡಿ ಚಿಚು ನಗಾಡ್ತಾ ಇದ್ಲು. ಏನೇ ತುನಿ, ನೀನ್ ಮಾತ್ರ ಯಾಕೆನೆ ಹಳೆಯ ಕಾಲದಲ್ಲೇ ಇದ್ದೀಯಾ? ನಾವೆಲ್ಲ ಹಬ್ಬ ಬರುತ್ತೆ ಅಂತ ಕಾಯ್ಕೊಂಡ್ ಕೂತಿದ್ರೆ ನೀನೇನು ಬಾಗ್ಲಾಕೊಂಡಿದ್ದೀಯಾ? ನೋಡು ಚಿಚ್ಚು, ನೀ ನನ್ ಮಾತ್ ಕೇಳು. ಮಳೆ ಬರುವ ರೀತಿ ಅನ್ಸ್ತಾ ಇದೆ, ಗಾಳಿ ಎಲ್ಲ ಕೂಡ ಬೀಸ್ತಾ ಇದೆ. ನಿನ್ ಮನೆಯೊಳಗೆ ಹೋಗಿ ಮನೆನ ಭದ್ರ ಮಾಡ್ಕೋ. ಆಕಾಶದಿಂದ ಅಪಾಯ ಬರುತ್ತೆ ಹೊರತು ಅನ್ನ ಸಿಗಲ್ಲ. ನಿನಗೆ ಹೊಟ್ಟೆ ಕಿಚ್ಚು, ನಾನು ಎಲ್ಲಿ ತುಂಬಾ ಮೀನುಗಳನ್ನ ತಗೊಳ್ತೀನಿ ಅಂತ. ನಾನು ಎಜುಕೇಟೆಡ್, ಅದು ಸರ್ಕಾರದ ಆದೇಶ. ನಾನ್ ಪೇಪರ್ ಓದ್ದೆ. ಮರುದಿನ ಬೆಳಗ್ಗೆ ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಯ್ತು. ಪಕ್ಷಿಗಳೆಲ್ಲರೂ ಆ ಮೋಡಗಳನ್ನ ನೋಡ್ತಾ ಇದ್ರು. ಎಲ್ರ ಕೈಯಲ್ಲೂ ಒಂದು ಪಾತ್ರೆನೂ ಇತ್ತು. ಚಿಚ್ಚು, ಮೋಡಗಳೆಲ್ಲ ಕಪ್ಪಾಗ್ಬಿಟ್ಟಿದೆ. ಇದು ಬಿರಿಯಾನಿ ಮೋಡನ ವಾಸನೆ ಬರ್ತಿಲ್ಲ. ಅದು ಬ್ಲ್ಯಾಕ್ ಫಾರೆಸ್ಟ್ ಮೋಡಗಳು, ಅದಕ್ಕೆ ಕಪ್ಪಾಗಿದೆ. ಎಲ್ಲರೂ ಬಾಯಿ ತೆಕ್ಕೊಂಡು ರೆಡಿಯಾಗಿರಿ. ಸಡನ್ ಆಗಿ ದಡ್ ಅಂತ ಒಂದು ಶಬ್ದ ಬಂದು ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಅಮ್ಮ, ಶಬ್ದ ಬರ್ತಾ ಇದೆ. ಮೀನ್ ಬರ್ತಾ ಇದೆಯಾ? ಹೆಲಿಕಾಪ್ಟರ್ ಸೌಂಡ್ ಅದು. ಇದ್ದಕ್ಕಿದ್ದಂತೆ ಜೋರಾಗಿ ಅಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಅದು ಸಾಧಾರಣ ಮಳೆಯಲ್ಲ, ಆಲಿಕಲ್ಲು ಮಳೆ. ಆವಾಗ ಇದ್ದಕ್ಕಿದ್ದಂತೆ ಒಂದು ಆಳಿಕಲ್ಲು ಬಂದು ಚಿಚುಕಾಗಿಯ ತಲೆ ಮೇಲೆ ಬಿತ್ತು. ಅಯ್ಯಯ್ಯೋ, ನನ್ ತಲೆ! ಇದೇನು ಮೀನು ಕಲ್ಲಿನಂತೆ ಇದೆ? ಇದು ಯಾವ ಮೀನು? ಒಳ್ಳೆ ಕ್ವಾಲಿಟಿ ಮೀನು. ಚಿಚ್ಚು, ಇದು ಮೀನಲ್ಲ, ಇದು ಕಲ್ಲು. ಯಾರು ಇಲ್ಲಿ ನಿಂತ್ಕೋಬೇಡಿ, ಎಲ್ಲರೂ ಓಡಿ, ಇಲ್ಲದಿದ್ರೆ ತಲೆ ಗಾಯ ಆಗುತ್ತೆ. ಎಲ್ರೂ ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊಳ್ಳೋಣ ಅಂತ ಕೂತ್ಕೊಳ್ಳಕ್ಕೆ ಜಾಗ ನೋಡ್ತಾ ಇದ್ರು. ಚಿಚುಕಾಗೆ ಕಟ್ಟಿದ ಬಲೆ ಹಾರ್ಕೊಂಡು ಹೋಯ್ತು. ನನ್ನ ಕಾಪಾಡಿ, ಬಲೆ ನನ್ನ ಮುಳುಗಿಸ್ತಾ ಇದೆ. ಇದು ಮೀನಲ್ಲ, ನಮ್ನ ಕೊಲ್ಲಿಕ್ಕೆ ಬಂದಂತಹ ಪಿಶಾಚಿ. ಅಮ್ಮ, ಹೆಲ್ಮೆಟ್ಟಲ್ಲಿ ನನ್ನ ತಲೆಗೆ ಗಾಯ ಆಗ್ತಾ ಇದೆ. ನನ್ನಿಂದ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಎಲ್ರಿಗೂ ಏನ್ ಮಾಡ್ದಂತ ಅರ್ಥ ಆಗ್ಲಿಲ್ಲ. ಚಿಚುಕಾಗಿಯ ಮನೆ ಅರ್ಧ ಭಾಗ ಗಾಳಿಯಲ್ಲಿ ಹಾರ್ಕೊಂಡು ಹೋಯ್ತು. ಇವಾಗ ಪಕ್ಷಿಗಳು ಎಲ್ರಿಗೂ ಎಲ್ಲಿಗೋಗೋದು ಅಂತ ಅರ್ಥವಾಗದೇ ಇರುವ ಸಮಯದಲ್ಲಿ ಟುನಿ ಅವಳ ಮನೆಯ ಬಾಗಿಲನ್ನು ಓಪನ್ ಮಾಡಿ ಎಲ್ಲರ ಹತ್ರನೂ, ಎಲ್ಲರೂ ಇಲ್ಲಿಗೆ ಬನ್ನಿ, ಎಲ್ಲರೂ ನನ್ ಮನೆಗೆ ಬನ್ನಿ, ನನ್ ಮನೆ ಸುರಕ್ಷಿತವಾಗಿದೆ. ಟುನಿ ಹಾಗೆ ಕರೆದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ಅಮ್ಮಯ್ಯ ಅಂತ ಹೇಳಿ ಟುನಿಯ ಮನೆಯೊಳಗಡೆ ಬಂದ್ರು. ಹೊರಗಡೆ ಗಾಳಿ ಮಳೆ ಇನ್ನೂ ಜೋರಾಗಿ ಬೀಸ್ತಾನೆ ಇತ್ತು. ಟುನಿ ಎಲ್ರೂ ಮಳೆಯಲ್ಲಿ ನಡುಗ್ತಾ ಇರೋದನ್ನ ನೋಡಿ ಅವ್ರಿಗೆ ಕುಡಿಯಕ್ಕೆ ಬಿಸಿ ಬಿಸಿಯಾದ ಗಂಜಿನ ಮಾಡಿಕೊಟ್ಲು. ಅವಾಗ ಮಹಿ ಹದ್ದು, ಚು, ಇದೇನಾ ನಿನ್ನ ಬ್ರೇಕಿಂಗ್ ನ್ಯೂಸ್? ಓದಕ್ಕೆ ಗೊತ್ತಾಗದಿದ್ರು ಮೀನಿನ ಮಳೆ ಬರ್ತಾ ಇದೆ ಅಂತ ಇವಾಗ ನಮ್ ತಲೆ ಎಲ್ಲ ಒಡೆದೋಗುವ ರೀತಿ ಮಾಡಿದೀಯಾ. ಇವಾಗ ನಿನ್ನ ತಲೆ ಕೂಡ ನೋಡು. ಚಿಚು ತಲೆಗೆ ಒಂದು ಬ್ಯಾಂಡೇಜ್ ಹಾಕೊಂಡು, ಎಲ್ಲರೂ ನನ್ನ ಕ್ಷಮಿಸಿ, ನನಗೆ ಓದ್ಲಿಕ್ಕೆ ಬರಲ್ಲ, ಇಂಗ್ಲಿಷ್ ಅಂತೂ ಓದ್ಲಿಕ್ಕೆನೇ ಬರಲ್ಲ. ಆ ಪಿಕ್ಚರ್ ನೋಡಿಯೇ ಹಾಗೆ ಹೇಳಿದ್ದು. ನನ್ನಿಂದ ಎಲ್ಲರ ತಲೆಗೆ ಗಾಯ ಆಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕಾರಣ ನಾನೇ. ಚಿಚ್ಚು, ವಿದ್ಯಾಭ್ಯಾಸ ಅನ್ನೋದು ಸಾಧಾರಣವಾದ ವಿಷಯವಲ್ಲ, ಅದು ವಿಜ್ಞಾನ. ತುನಿಗೆ ಓದ್ಲಿಕ್ಕೆ ಗೊತ್ತಿಲ್ಲದಿದ್ರು ಪ್ರಕೃತಿಯ ಸ್ವಭಾವ ಗೊತ್ತು. ಆಗ್ತಾ ಇರುವ ಉಷ್ಣತೆ, ಗಾಳಿಯನ್ನು ನೋಡಿ ಜೋರಾಗಿ ಮಳೆ ಬರುತ್ತೆ ಅಂತ ತಿಳ್ಕೊಂಡಿದ್ದಾಳೆ. ಎಲ್ಲರೂ ಹುಷಾರಾಗಿದ್ದೀರಲ್ವಾ? ಅಷ್ಟೇ ಸಾಕು. ಬುಕ್ಕಿನ ನಾಲೆಜ್ಗಿಂತ ಪ್ರಕೃತಿಯ ನಾಲೆಜ್ ಇರ್ಬೇಕು. ನಾವು ಪ್ರಕೃತಿಯ ಮಕ್ಕಳು. ಆಕಾಶದಲ್ಲಿ ಬಣ್ಣ ಬದಲಾದ್ರೆ ಏನಾಗ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಕೂಡ ಗೊತ್ತಾಗ್ಬೇಕು. ಅಮ್ಮ, ನೀನ್ ಮಾತ್ರ ಇನ್ ಮುಂದೆ ಪೇಪರ್ ಓದ್ಬೇಡ. ನೀನು ಓದಿದ್ರೆ ಮಳೆ ಬರೋದಿಲ್ಲ, ಕಲ್ಲೇ ಬೀಳೋದು. ಸರಿ ಕಣೋ, ಇನ್ ಮುಂದೆ ಪೇಪರೇ ಓದೋದಿಲ್ಲ. ಇನ್ ಮುಂದೆ ಪೇಪರ್ನ ಪಕೋಡ ಕಟ್ಟಕ್ಕೇನೆ ಉಪಯೋಗ ಮಾಡ್ತೀನಿ. ಸ್ವಲ್ಪ ಸಮಯದಲ್ಲಿ ಮಳೆ ಗಾಳಿ ಎರಡು ನಿಂತೋಯ್ತು. ಆಳಿಕಲ್ಲು ಎಲ್ಲ ಕೆಳಗಡೆ ಬಿದ್ದಿತ್ತು. ವಾರೇವಾ, ಹೊರಗಡೆ ಎಲ್ಲ ಐಸಿನ ಕಲ್ಲುಗಳು. ಇವಾಗ ನಾವು ಅದ್ರಲ್ಲೇ ಕ್ರಿಕೆಟ್ ಆಡ್ಬೋದು. ಚಿಚು ಹೊರಗಡೆ ಬಂದು ನೋಡಿ, ಅಯ್ಯಯ್ಯೋ, ನನ್ ಮನೆ, ನನ್ ಗಿಡಗಳು, ನನ್ನ ಆಸ್ತಿ ಎಲ್ಲ ನೆಲಪಾಲಾಗಿದೆ. ಪೂರ್ತಿಯೂ ಹೋಯ್ತು ಚಿಚ್ಚು. ಇವಾಗ ನಾವೆಲ್ಲರೂ ಸೇರಿ ಈ ಕಲ್ಲಲ್ಲಿ ಸಂತೋಷವಾಗಿ ಆಟ ಆಡೋಣ. ಎಲ್ರೂ ಆಳಿಕಲ್ಲು ತಗೊಂಡು ಆಟಾಡ್ತಾ ಇದ್ರು. ಚಿಚುಕ್ ಹಾಗೇನೋ ಅವಳೆಲ್ಲಾನು ಮರ್ತು ಆಟಾಡ್ತಾ ಇದ್ಲು. ಅವಳಿಗೆ ಒಂದ್ ವಿಷಯ ಗೊತ್ತಾಯ್ತು. ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಅಂತ ಯಾವಾಗ್ಲೂ ಹೇಳಲೇಬಾರ್ದು. ಇನ್ ಮುಂದೆ ನಮ್ಮ ಊರಲ್ಲಿ ಯಾರಾದ್ರೂ ವಾರ್ತೆನ ಓದ್ಬೇಕಂದ್ರೆ ತುನಿ ಕೈಯಲ್ಲಿ ಕೊಟ್ಟು ವೆರಿಫಿಕೇಶನ್ ಮಾಡ್ಬೇಕು.
ಆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೆಲ್ಲ ಸರಿ, ನನಗೆ ಓದಕ್ಕೆ ಗೊತ್ತಾಗದಿದ್ರು ಪಿಕ್ಚರ್ ನೋಡಿ ಹೇಳ್ತೀನಿ. ಅದ್ರಲ್ಲಿ ಪಿಜ್ಜಾ ಇದೆ, ಅದನ್ನ ತಿನ್ಬೇಕು ಅನ್ಸುತ್ತೆ. ನನ್ ಜೊತೆ ಕೂಪನ್ ಇದೆ, ಆರ್ಡರ್ ಮಾಡದಾ? ಜೊತೆ ನಿಮಗೆ ಇನ್ನೂ ಬುದ್ಧಿ ಬರ್ಲಿಲ್ವಾ? ಪಿಜ್ಜಾ ಬೇಕಂದ್ರೆ ನೀವೇ ಮನೆಯಲ್ಲಿ ಮಾಡ್ಕೊಂತೀನಿ. ಆ ಕೂಪನ್ ಎಲ್ಲ ನೋಡಕ್ ಹೋಗ್ಬೇಡಿ, ಆ ಕೂಪನ್ ಎಕ್ಸ್ಪೈರಿ ಆಗಿರುತ್ತೆ. ಎಲ್ರೂ ಜೋರಾಗಿ ನಗಾಡಿದ್ರು. ಪಕ್ಷಿಗಳ ಗ್ರಾಮದಲ್ಲಿ ಪುನಃ ಆ ಪ್ರಶಾಂತತೆ ವಾಪಸ್ ಬಂತು. ಪಕ್ಷಿಗಳಿಗೆ ಓದಿಲ್ಲ ಅಂದ್ರೂ ಕೂಡ ಸ್ವಲ್ಪ ಬುದ್ಧಿವಂತಿಕೆ ಇದ್ರೆ ಸಾಕು ಅಂತ ಅವ್ರೆಲ್ರೂ ಅಂದ್ಕೊಂಡ್ರು. ಹಾಗೇನೆ ಚಿಚ್ಚುನು ಒಂದ್ ಪಾಠನ ಕಲ್ತ್ಕೊಂಡ್ಲು. ಪಕ್ಷಿಗಳೆಲ್ರೂ ಇನ್ಮುಂದೆ ಚಿಚ್ಚು ಹೇಳೋ ಮಾತುಗಳನ್ನ ನಂಬಾರ್ದು ಅಂತ ಅಂದ್ಕೊಳ್ತಾ ಇದ್ರು. ಪಕ್ಷಿಗಳ ಗ್ರಾಮದಲ್ಲಿ ಬೆಳಗ್ಗಿನ 4 ಗಂಟೆ. ಇನ್ನು ಸೂರ್ಯ ಕೂಡ ಉದಯಿಸಲಿಲ್ಲ. ಊರೆಲ್ಲ ಗಾಢ ನಿದ್ರೆಯಲ್ಲಿದ್ರು. ಊರೆಲ್ಲ ಗಾಳಿ ಬೀಸ್ತಾ ಇರುವಾಗ ತುನಿ ಮನೆಯಲ್ಲಿ ಮಾತ್ರ ನಿದ್ರೆಯಿಂದ ಎದ್ದಿತ್ತು. ತುನಿ ಅಷ್ಟು ಬೆಳಿಗ್ಗೆ ಸ್ನಾನವನ್ನು ಮಾಡಿ ಹಣೆಯಲ್ಲಿ ದೊಡ್ಡ ಕುಂಕುಮವನ್ನಿಟ್ಕೊಂಡು ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ತುಂಬಾ ಭಯಭಕ್ತಿಯಿಂದ ಇತ್ತು. ತುನಿ ಪಕ್ಷಿ ಜೋರಾಗಿ ಶ್ಲೋಕವನ್ನು ಹೇಳುತ್ತಾ, ಓಂ ಪಕ್ಷಿ ದೇವಾಯ ನಮಃ, ಓಂ ಗಗನ ವಿನಾಯಕ ನಮಃ, ಸರ್ವಂ ಪಕ್ಷಿ ಜಯಂ ಜಗತ್. ತುನಿ ಪಕ್ಷಿಯ ಕಣ್ಣಿಗೆ ಗಾಢವಾಗಿ ನಿದ್ರೆ ಮಾಡ್ತಾ ಇರುವ ಬುಜ್ಜಿ ಕಣ್ಣಿಗೆ ಬಿದ್ಲು. ಬುಜ್ಜಿಗೆ ನಿದ್ರೆ ಅಂದ್ರೆ ತುಂಬಾ ಇಷ್ಟ. ಬೆಳಿಗ್ಗೆ ಎದ್ದೇಳು ಅಂದ್ರೆ ತುಂಬಾನೇ ಸೋಮಾರಿತನ. ತನ್ನ ತಾಯಿ ಕರಿತಾ ಇದ್ದಾಳೆ ಅಂತ ಕಂಬಳಿ ಹೊತ್ಕೊತ್ತು. ಬುಜ್ಜಿಯ ಬಳಿ ಹೋಗಿ ಬುಜ್ಜಿಯನ್ನು ತಟ್ಟಿ, ಬುಜ್ಜಿ ಎದ್ದೇಳಮ್ಮ, ಬ್ರಹ್ಮ ಮುಹೂರ್ತ ಬರ್ತಿದೆ. ಇವತ್ತು ಕಾರ್ತಿಕ ಸೋಮವಾರ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡು. ಬುಜ್ಜಿ ಕಣ್ಣನ್ನು ತೆರೆಯದೇನೆ ಕನವರಿಸುತ್ತಾ, ಅಮ್ಮ ಪ್ಲೀಸ್ ಅಮ್ಮ, ಇನ್ನು ಕೋಳಿ ಕೂಗ್ಲೇ ಇಲ್ಲ, ಸೂರ್ಯ ಕೂಡ ಮುಖ ತೊಳೆದಿಲ್ಲ. ಅವಾಗ್ಲೇ ನಾನು ಎದ್ದು ಏನಮ್ಮ ಮಾಡೋದು? ಇನ್ನು 1 ಗಂಟೆ ಆಗಿ ಮಲ್ಕೋತೀನಿ. ನನಗೆ ಕನ್ಸಲ್ಲಿ ಒಳ್ಳೆ ಬಿರಿಯಾನಿ ಕಾಣಿಸ್ತಾ ಇದೆ, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಚಿಚ್ಚಿ, ಒಳ್ಳೆ ದಿನ ಅದು. ನೀನು ಬಿರಿಯಾನಿ ಬಗ್ಗೆ ಮಾತಾಡ್ತಿದ್ಯಾ? ಅದನ್ನೆಲ್ಲ ಬಿಟ್ಬಿಡು. ಸೋಮಾರಿತನ ಮನುಷ್ಯನನ್ನು, ಸಾರಿ ಪಕ್ಷಿಗಳನ್ನು ಕೂಡ ಹಾಳು ಮಾಡುತ್ತೆ. ಭಕ್ತಿ ಇದ್ರೇನೆ ಶಕ್ತಿ ಬರೋದು. ನಾನು ಬೆಲ್ಲ ಹಾಕಿ ಪೊಂಗಲ್ ಮಾಡ್ತಿದ್ದೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ರೇನೆ ಕೊಡೋದು. ಬುಜ್ಜಿಗೆ ಪೊಂಗಲ್ ಅಂದಾಗ ಮೆಲ್ಲೆ ಕಣ್ತೆರೆದು, ಏನು ಪೊಂಗಲ? ಸರಿ ಎದ್ದೇಳ್ತೀನಿ. ಆದ್ರೆ ಚಳಿಗೆ ಸ್ನಾನ ಮಾಡೋದು ಅಂದ್ರೆ ನಾನು ಐಸ್ ಆಗ್ಬಿಡ್ತೀನಿ. ಬೇಕಂದ್ರೆ ಕೈಕಾಲ್ ಮುಖ ತೊಳ್ಕೊಂಡ್ಬರ್ತೀನಿ. ಆಗ್ಬೋದಲ್ವಮ್ಮ? ಅದಾಗದೇ ಇಲ್ಲ. ನೀರಲ್ಲಿ ಮುಳುಗಿ ಸ್ನಾನ ಮಾಡ್ಬೇಕು. ಬಾ ನದಿಗೆ ಹೋಗೋಣ. ಊರಿನಲ್ಲಿರುವ ನದಿಯ ಕೆರೆಯ ಬಳಿ ಆವಾಗ್ಲೇ ಕುಹುಬಾತು ಬಂತು. ಕುಹುಬಾತು ನೀರಿನಲ್ಲಿ ಈಜ್ತಾ ಇರುವಾಗ ಅಲ್ಲಿ ತುನಿ ಮತ್ತು ಬುಜ್ಜಿ ಬಂದ್ರು. ಕ್ವಾಕ್ ಕ್ವಾಕ್ ಕ್ವಾಕ್. ಸುಬೋಧೆ ತುನಿ, ಏನು ಬುಜ್ಜಿನ ಕೂಡ ಇಷ್ಟು ಬೆಳಿಗ್ಗೆ ಕರ್ಕೊಂಬಂದಿದೀಯಾ? ಏನಿಲ್ಲ ಕುಹು, ಇವತ್ತು ವನಭೋಜನ ಪೂಜೆ ಇದೆ ಅಲ್ವಾ, ನೈವೇದ್ಯ ಎಲ್ಲ ಮಾಡ್ಬೇಕು, ಪವಿತ್ರವಾದ ಸ್ನಾನ ಮಾಡ್ಬೇಕಲ್ವಾ, ಅದಕ್ಕೆ ಬುಜ್ಜಿನ ಕರ್ಕೊಂಬಂದೆ. ಬುಜ್ಜಿ ನೀರೊಳಗೆ ಇಳಿಯದೇ ಇಲ್ಲ ಅಂತಾಳೆ. ಬುಜ್ಜಿ ನೀರಿನಲ್ಲೇ ಕಾಲನ್ನು ಇಟ್ಟು ಮತ್ತೆ ಕಾಲನ್ನು ಹಿಂದೆ ಎಳೆಯುತ್ತಾ, ಅಮ್ಮ ಕುಹು ಆಂಟಿ, ನಾನು ಈ ತಂಪಾಗಿರುವ ನೀರಿಗೆ ಇಳಿದ್ರೆ ಆಮೇಲೆ ನಾನು ಐಸ್ ಕ್ರೀಮ್ ಆಗ್ಬಿಡ್ತೀನಿ ಗೊತ್ತಾ? ಬುಜ್ಜಿ ಭಯಪಡ್ಬೇಡ, ಒಮ್ಮೆ ಸ್ನಾನ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ನನ್ನ ನೋಡ್ದ ನಾನು ಹೇಗಿದ್ದೀನಿ ಅಂತ. ಅವಾಗ್ಲೇ ಅಲ್ಲಿಗೆ ಚೋಟು ಗಿಳಿ, ಲೂಸಿ ಪಾರಿವಾಳ ಅವರು ಕೂಡ ಪೂಜೆಗೋಸ್ಕರ ಬಂದಿದ್ರು. ಹಾಯ್ ತುನಿ, ನಿನ್ನ ಭಕ್ತಿ ನೋಡಿದ್ರೆ ಸಂತೋಷ ಆಗ್ತಿದೆ. ಇವತ್ತು ಏನ್ ಪ್ರಸಾದ ಮಾಡ್ತಾ ಇದೀಯಾ? ಬೆಲ್ಲದ ಪೊಂಗಲು ವಡೆ ಮಾಡ್ತಾ ಇದ್ದೀನಿ. ಪೂಜೆ ಆದ್ಮೇಲೆ ಎಲ್ಲರಿಗೂ ಕೊಟ್ಟು ಕಳಿಸ್ತೀನಿ. ಇವರೆಲ್ಲರೂ ಹೀಗೆ ಮಾತಾಡುವುದು ಮರದ ಮೇಲೆ ಕೂತಿದ್ದ ಚಿಚ್ಚು ಚಿನ್ನುಗೂ ಕೇಳಿತ್ತು. ಚಿಚ್ಚು ಚಿನ್ನು ಇಬ್ರಿಗೂ ಭಕ್ತಿಗಿಂತ ಹಸಿವು ತುಂಬಾನೇ ಜಾಸ್ತಿ. ಪೊಂಗಲ್ ಹೆಸರು ಕೇಳಿದ ತಕ್ಷಣ ಚಿಚ್ಚು ಚಿನ್ನು ಜೊತೆ ಚಿನ್ನುವಿನ ಕಿವಿಯಲ್ಲಿ ಗುಸುಗುಸು ಅಂತ, ಲೇ ಚಿನ್ನು, ಕೇಳ್ದ ಕಣೋ, ಬೆಲ್ಲದ ಪೊಂಗಲ್ ಅಂತೆ, ವಡೆ ಅಂತೆ. ಆ ತುನಿಯ ಕೈ ರುಚಿ ಚೆನ್ನಾಗಿರುತ್ತೆ. ಅದೇ ನಾವು ಡೈರೆಕ್ಟ್ ಆಗಿ ಕೇಳ್ಬಾರ್ದಲ್ವಾ, ಅದಕ್ಕೆ ಒಂದು ಪ್ಲಾನ್ ಮಾಡ್ತೀನಿ. ಏನಮ್ಮ ಮಾಡ್ತೀಯಾ? ಅದಕ್ಕೆ ಅಂತ ಕಳ್ಳತನ ಮಾಡ್ತೀಯಾ? ಚಿಚಿ ಚಿಚಿಚಿ, ಕಳ್ಳತನ ಎಲ್ಲ ಮಾಡಬಾರ್ದು ಕಣೋ, ಅದು ದೇವರ ಪ್ರಸಾದ. ಅದಕ್ಕೇನೆ ನಾವು ಕೂಡ ಪೂಜೆ ಮಾಡಿದ ಹಾಗೆ ಆಕ್ಟ್ ಮಾಡ್ಕೊಂಡು ತುನಿಯ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ಆಗ ಅವಳೇ ನಮ್ನ ಕರಿತಾಳೆ. ಸರಿ ಬಾ, ಹೋಗಿ ವಿಭೂದಿ ಹಚ್ಕೊಂಡ್ ಬರೋಣ. ಮನೆಯ ಮುಂದೆ ದೊಡ್ಡ ರಂಗೋಲಿಯನ್ನು ಹಾಕಿತ್ತು ತುನಿ. ಹಾಗೇನೆ ದೇವರಿಗೆ ಪೂಜೆ ಮಾಡುತ್ತಾ ದೀಪವು ಉರಿತಾ ಇತ್ತು. ತುನಿ ಅಡಿಗೆ ಮನೆಯಲ್ಲಿ ಪ್ರಸಾದ ಮಾಡ್ತಾ ಇದ್ಲು. ಆ ಸುವಾಸನೆ ಊರೆಲ್ಲ ಹಬ್ಬಿತು. ಬುಜ್ಜಿ ಬಲವಂತವಾಗಿ ಸ್ನಾನ ಮಾಡಿ ಬಂದು ಚಳಿಯಲ್ಲಿ ನಡುಗುತ್ತಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಅಮ್ಮ ಹಸಿವಾಗ್ತಿದೆ, ಇನ್ನು ಎಷ್ಟೊತ್ತಮ್ಮ? ಬೇಗ ಊಟ ಕೊಡಿ. ಬುಜ್ಜಿ, ಇರು ಬುಜ್ಜಿ, ಇನ್ನು ಸ್ವಲ್ಪ ಹೊತ್ತು. ಮೊದ್ಲು ಹೋಗಿ ದೇವರಿಗೆ ಕೈ ಮುಕ್ಕೊಂಡ್ ಬಾ. ಅಷ್ಟು ಬೇಗ ನೈವೇದ್ಯ ಮಾಡದೆ ಕೊಡಕ್ಕಾಗಲ್ಲ. ಬುಜ್ಜಿ ಕಣ್ಣು ಮುಚ್ಕೊಂಡು, ದೇವರೇ, ನಮ್ಮ ಅಮ್ಮನ್ ಪೂಜೆ ಬೇಗ ಆಗುವ ರೀತಿ ಮಾಡಿ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಆವಾಗ್ಲೇ ಆ ಸ್ಥಳಕ್ಕೆ ಚಿಚ್ಚು ಚಿನ್ನು ಬಂದ್ರು. ಚಿಚ್ಚುಕ್ಕಾಗೆ ಕಾವು ಕಾವು ಅಂತ ಕಣ್ಣು ಮುಚ್ಕೊಂಡು ದೇವರ ನಾಮವನ್ನು ಸ್ಫಟಿಸುತ್ತಾ ನಾಟಕವಾಡುತ್ತಾ, ಹರಿ ಹೋಂ ಹರಿ ಹೋಂ,
ತುನಿ ಮಾತಾ, ಪೂಜೆ ತುಂಬಾ ವೈಭೋಗದಿಂದ ನಡೆಯುವ ಹಾಗಿದೆ. ತುನಿ ಪಕ್ಷಿ ಅಡಿಗೆ ಮನೆಯಿಂದ ಹೊರಗಡೆ ಬಂದು, ಅರೆ ಚಿಚ್ಚು, ನೀನೇನು ಇಷ್ಟು ಬೆಳಿಗ್ಗೆ ಬಂದಿದೀಯಾ? ನೀನು ಕೂಡ ಪೂಜೆ ಮಾಡ್ಕೊಂಡ್ ಬಂದಿರುವ ಹಾಗಿದೆ. ಅಯ್ಯೋ, ಏನ್ ಮಾಡೋದು ತುನಿ, ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ದೇವ್ರು ಬಂದ್ರು. ಚಿಚ್ಚು, ನೀನು ಕೂಡ ಹೀಗೆ ಇರ್ಬೇಡ, ತುನಿ ಜೊತೆ ಸೇರ್ಕೊಂಡು ಪೂಜೆ ಮಾಡು ಅಂತ ಹೇಳಿದ್ರು. ಅದಕ್ಕೇನೆ ಬಂದೆ ನಾನು ಕೂಡ. ಹೌದು ಆಂಟಿ, ನಾವು ಕೂಡ ನಿಮ್ ಜೊತೆ ಸೇರಿ ಭಜನೆ ಮಾಡೋಣ ಅಂತ ಬಂದಿದೀವಿ. ಬನ್ನಿ ಆಂಟಿ, ಪೂಜೆ ಮಾಡೋಣ. ತುನಿ ಪಕ್ಷಿ ಸಂತೋಷ ಪಡುತ್ತಾ, ಒಳ್ಳೆ ವಿಷಯ ಚಿಚ್ಚು, ಬಾ ನೀನು ಕೂಡ ನನ್ ಜೊತೆ ಕೂತ್ಕೊಂಡು ಪೂಜೆ ಮಾಡು, ನನಗೂ ಕೂಡ ತುಂಬಾ ಸಂತೋಷ. ಬುಜ್ಜಿ ನೋಡ್ದ, ಚಿಚ್ಚು ಆಂಟಿನ ನೋಡಿ ನೀನು ಕಲ್ತ್ಕೋಬೇಕು ನೋಡು. ಬುಜ್ಜಿ ಪಕ್ಷಿ ಚಿಚ್ಚುವ ಕಡೆ ಅನುಮಾನದಿಂದ ನೋಡುತ್ತಾ, ಅಮ್ಮ ಇದೆಲ್ಲ ಭಕ್ತಿ ಇಲ್ಲಮ್ಮ, ಅವರ ನೋಟ ಎಲ್ಲ ಅಡಿಗೆ ಮೇಲೇನೆ ಇದೆ, ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಏ ಬುಜ್ಜಿ, ನೀನು ಚಿಕ್ಕ ಹುಡುಗಿ, ನಿನ್ಗೇನ್ ಗೊತ್ತಾಗಲ್ಲ, ನೀನು ಕಣ್ಮುಚ್ಕೋ. ಪೂಜೆ ಆರಂಭವಾಯಿತು. ಮಗಿ, ಚೋಟು, ಕುಹು, ಲೂಸಿ ಎಲ್ಲರೂ ಪೂಜೆ ಮುಂದೆ ಕೂತಿದ್ರು. ಬನ್ನು, ಚಿನ್ನು ಕೂಡ ಮುಂದಿನ ಲೈನ್ನಲ್ಲಿ ಕೂತಿದ್ರು. ತುನಿ ಪ್ರಸಾದವನ್ನು ದೇವರ ಮುಂದೆ ಇಟ್ಟಿತ್ತು. ಬಿಸಿ ಬಿಸಿ ಪೊಂಗಲ್ ಹಾಗೆ ವಡೆ ವಾಸನೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕಣ್ಮುಚ್ಕೊಳ್ಳಿ, ನಾನ್ ದೇವರಿಗೆ ಪೂಜೆ ಮಾಡ್ತೀನಿ. ಕಣ್ ತೆರೆದು ನೋಡಿದ್ರೆ ಆಮೇಲೆ ದೇವರಿಗೆ ತುಂಬಾನೇ ಕೋಪ ಬರುತ್ತೆ. ಎಲ್ಲರೂ ಭಯದಿಂದ ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಂಡ್ರು. ಬುಜ್ಜಿ ಕೂಡ ನಿದ್ರೆ ಮತ್ತಿನಿಂದ ಇದ್ದ ಕಾರಣ ಕಣ್ಮುಚ್ಕೋತು. ಆದ್ರೆ ಆ ಸುವಾಸನೆಗೆ ಬುಜ್ಜಿಗೆ ನಿದ್ರೆ ಬರ್ಲಿಲ್ಲ. ಓಂ ಪ್ರಾಣಾಯನ ಸ್ವಾಹ, ಆಪಾಯನ ಸ್ವಾಹ ಎಲ್ಲರೂ ಮಂತ್ರವನ್ನು ಹೇಳ್ತಾ ಇದ್ರು. ಇದೇ ಸರಿಯಾದ ಸಮಯ ಅಂತ ಚಿಚ್ಚುಕಾಗೆ ನಿಧಾನವಾಗಿ ಕಣ್ತೆರೆಯಿತು. ಎಲ್ಲರೂ ಕಣ್ಣು ಮುಚ್ಚಿರುವುದನ್ನು ಗಮನಿಸಿ ಚಿಚ್ಚು ಗುಸುಗುಸು ಅಂತ ಚಿನ್ನು ಜೊತೆ, ಇದೇ ಸರಿಯಾದ ಸಮಯ, ಆ ವಡೆನ ಮೆಲ್ಲೆ ತಗೊಳ್ಳೋಣ. ಚಿಚ್ಚು, ಚಿನ್ನು ನಿಧಾನವಾಗಿ ಎಲ್ಲರೂ ಕಣ್ಮುಚ್ಕೊಂಡಿದ್ದಾರೆ. ಒಂದು ವಡೆಯನ್ನು ತೆಗೆದುಕೊಳ್ಳೋಣ ಅಂತ ನಿಧಾನವಾಗಿ ಪಾತ್ರೆ ಬಳಿ ಹೋಗಿ ಒಂದು ವಡೆಯನ್ನು ತೆಗೆದುಕೊಂಡಿತು. ಸರಿಯಾದ ಅದೇ ಸಮಯಕ್ಕೆ ಬುಜ್ಜಿ ಕಣ್ತೆರೆದು ನೋಡಿ ಚಿಚ್ಚು ವಡೆಯನ್ನು ತೆಗೆಯುವುದನ್ನು ನೋಡಿ ಬುಜ್ಜಿ ಜೋರಾಗಿ ಕಿರ್ಚಿತು. ಕಳ್ಳ, ಅಮ್ಮ, ಚಿಚ್ಚು ಆಂಟಿ ದೇವರ ವಡೆನ ಕದಿತಾ ಇದ್ದಾರೆ. ಆ ಶಬ್ದ ಕೇಳಿ ಎಲ್ಲರೂ ಕಣ್ಣು ತೆರೆದು ನೋಡಿದ್ರೆ ಚಿಚ್ಚು ಬಾಯಲ್ಲಿ ಒಂದು ವಡೆ ಇತ್ತು. ಚಿಚ್ಚುಕಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತು. ತುನಿ ಪಕ್ಷಿ ಶಾಕ್ ಆಗಿ, ಚಿಚ್ಚು ಏನಿದು, ಪೂಜೆ ಆಗುವಾಗ ನೈವೇದ್ಯ ಮಾಡ್ಲಿಕ್ಕೆ ಮುಂಚೆನೆ ಎಂಜಲ್ ಮಾಡ್ತಾ ಇದೀಯಾ, ತಪ್ಪಲ್ವಾ? ಚಿಚ್ಚುಕಾಗೆ ಏನೂ ಆಗದ ಹಾಗೆ, ಹಾಗೆಲ್ಲ ಏನಿಲ್ಲ ತುನಿ, ದೇವರಿಗೆ ಇಡ್ಲಿಕ್ಕೆ ಮುಂಚೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತೆಗೆದು ನೋಡ್ದೆ, ಉಪ್ಪೆಲ್ಲ ಸರಿಯಾಗಿದೆ, ರುಚಿ ಚೆನ್ನಾಗಿದೆ. ಮಗಿ ಗರುಡ ಗಂಭೀರವಾಗಿ, ಸಾಕು ನಿಲ್ಸು, ದೇವರಿಗೆ ಪೂಜೆ ಮಾಡುವಾಗ ಸುಳ್ಳು ಹೇಳ್ತಾ ಇದೀಯಾ? ನೀನು ಬದ್ಲಾದೆ ಅಂತ ನಾವು ಆಲೋಚನೆ ಮಾಡ್ದೋ, ಆದ್ರೆ ನೀನು ಬದ್ಲಾಗ್ಲಿಲ್ಲ. ಚಿಚ್ಚು, ಚಿಚ್ಚಿ, ತಿನ್ನೋದಕ್ಕೋಸ್ಕರ ನೀನು ಈ ರೀತಿ ಸುಳ್ಳು ಹೇಳ್ತೀಯ? ಚಿನ್ನುಗೆ ಕೂಡ ಇದೇ ಪಾಠನ ಕಲಿಸ್ತೀಯಾ? ಚಿನ್ನುಕಾಗಿ ಹೆದರ್ಕೊಂಡು, ನನಗೆ ಏನ್ ಗೊತ್ತಿಲ್ಲ, ಅಮ್ಮನೇ ತೆಗಿ ಕೇಳಿದ್ದು. ಸಾರಿ ಫ್ರೆಂಡ್ಸ್, ಆ ವಾಸನೆ ನನ್ನಿಂದ ತಡ್ಕೊಳಕ್ಕಾಗಿಲ್ಲ. ಆ ವಾಸನೆಯಿಂದ ಹಸಿವು ಜಾಸ್ತಿ ಆಯಿತು, ಅದಕ್ಕೇನೆ ನಾನ್ ತೆಗ್ದಿದ್ದು. ಹಸಿವಾದ್ರೆ ಕೇಳ್ಬೇಕು ಚಿಚ್ಚು, ಈ ರೀತಿ ಕಳ್ಳತನ ಮಾಡಬಾರ್ದು. ದೇವರ ಮುಂದೆ ದೇವರ ಹೆಸರೇಳಿ ಈ ರೀತಿ ಮಾಡೋದು ತಪ್ಪು ತಾನೆ? ಸರಿ, ಆಗಿದ್ದೇನೋ ಆಗೋಯ್ತು, ಇನ್ ಮುಂದೆ ಈ ರೀತಿ ತಪ್ಪನ್ನು ಮಾಡ್ಬೇಡ. ಪೂಜೆಯನ್ನು ಮುಗಿಯಿತು. ತುನಿ ಎಲ್ಲರಿಗೂ ಪ್ರಸಾದವನ್ನು ಕೊಡ್ಬೇಕು ಅನ್ಕೊಂಡಿದ್ಲು. ಆದ್ರೆ ಒಂದ್ ಸಮಸ್ಯೆ ಉಂಟಾಯಿತು. ಚಿಚ್ಚು ಮಾಡಿದ ಕೆಲಸದಿಂದಾಗಿ ಪ್ರಸಾದದ ಪಕ್ಕದಲ್ಲಿರುವ ದೀಪ ಕೆಳಗೆ ಬೀಳುವ ಪರಿಸ್ಥಿತಿಯಲ್ಲಿತ್ತು. ಅಲ್ಲಿರುವ ಪೂಜೆ ವಸ್ತುಗಳ ಮೇಲೆ ಆ ಮನೆಗೇನೆ ಬೆಂಕಿ ಹಿಡಿಯುವ ಪರಿಸ್ಥಿತಿ ಅದು. ಎಲ್ಲರೂ ಪ್ರಸಾದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿದ್ರು. ಯಾರೂ ಕೂಡ ದೀಪವನ್ನು ಗಮನಿಸಲಿಲ್ಲ. ಆ ದೀಪ ಬೀಳುವ ಸಂದರ್ಭದಲ್ಲಿ ತುನಿ ಅದರ ಉದಾಸೀನವನ್ನು ಬಿಟ್ಟು ದೀಪವನ್ನು ಗಮನಿಸುತ್ತಾ, ನಿಲ್ಲಮ್ಮ. ಬುಜ್ಜಿ ವೇಗವಾಗಿ ಹಾರಿ ಹೋಗಿ ಕೆಳಗೆ ಬೀಳ್ತಾ ಇರುವ ಬೆಳಕನ್ನು ತನ್ನ ಕೈಯಲ್ಲಿ ಹಿಡಿದ್ಬಿಟ್ಲು. ದೀಪದ ಬಿಸಿಗೆ ಅವಳ ಕೈ ಸ್ವಲ್ಪ ಸುಟ್ಟೋಯ್ತು. ಆದ್ರೂ ಬೆಳಕು ಕೆಳಗೆ ಬೀಳದ ಹಾಗೆ ಸರಿಯಾಗಿ ಇಟ್ಲು. ನೋಡಿ, ದೀಪ ಬಿದ್ದೋಗ್ತಾ ಇದೆ, ನೀವು ನೋಡ್ಲೇ ಇಲ್ಲ. ಎಲ್ಲರೂ ಆಶ್ಚರ್ಯಪಟ್ರು. ಯಾವಾಗ್ಲೂ ಸೋಂಬೇರಿಯಾಗಿರುವ ಬುಜ್ಜಿ ಆ ದಿನ ಇಷ್ಟೊಂದು ಎಚ್ಚರಿಕೆಯಿಂದ ಇದ್ಲು ಅಂತ ತುನಿ ಸಂತೋಷಪಟ್ಟು ಬುಜ್ಜಿಯನ್ನು ಹತ್ತಿರಕ್ಕೆ ಕರೆದು, ನನ್ನ ಬಂಗಾರ ಮಗಳು, ಎಷ್ಟು ಒಳ್ಳೆ ಕೆಲಸ ಮಾಡಿದೀಯಾ. ಮನೆ ಬೆಂಕಿ ಹಿಡಿತಾ ಇತ್ತು, ನಿನಗೇನಾದ್ರೂ ಆಯ್ತಮ್ಮ? ಸ್ವಲ್ಪ ಬಿಸಿಯಾಗಿತ್ತು, ಪರವಾಗಿಲ್ಲಮ್ಮ. ನೀನು ದೇವರನ್ನು ನಂಬಿದ್ದೆ, ಅದೇ ದೇವರ ರೂಪದಲ್ಲಿ ನಿನ್ ಮಗಳು ಬಂದು ನಿನ್ನ ಕಾಪಾಡಿದಾಳೆ. ನಿನ್ನ ಮಗಳಿಗೆ ಸೋಮಾರಿತನವಿಲ್ಲದೆ ಸಮಯ ಸ್ಫೂರ್ತಿ ಇದೆ. ಬನ್ನುಗಿಳಿ ಬುಜ್ಜಿ ಹತ್ರ ಬಂದು, ಜಿ ನೀನು ಗ್ರೇಟ್ ಬುಜ್ಜಿ, ನಿನ್ನ ನೋಡಿದ್ರೆ ನನಗೂ ಕೂಡ ಸೋಮಾರಿತನ ನನ್ನ ಬಿಟ್ಟು ಹೋಗುವ ರೀತಿ ಅನ್ಸುತ್ತೆ. ಚಿಚ್ಚುಕಾಗೆ ನಾಚಿಕೆ ಪಡುತ್ತಾ, ನಿಜಾನೇ, ನಾನು ಪ್ರಸಾದಕ್ಕೋಸ್ಕರ ಒದ್ದಾಡ್ತಾ ಇದ್ದೆ, ಆದ್ರೆ ಬುಜ್ಜಿ ಆಗುವ ಅಪಾಯವನ್ನು ತಡೀತು. ಸರಿ ಸರಿ, ಎಲ್ಲರೂ ಕೂತ್ಕೊಳ್ಳಿ. ಇವತ್ತು ಬುಜ್ಜಿಯಿಂದನೇ ನಾವು ಈ ಪ್ರಸಾದನ ತಿನ್ನಲು ಸಾಧ್ಯವಾಗಿದ್ದು. ಚಿಚ್ಚು, ನೀನು ಕೂಡ ಕೂತ್ಕೋ, ಆದ್ರೆ ಯಾವತ್ತೂ ಈ ರೀತಿ ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ.
ಎಲ್ಲರೂ ಸಂತೋಷವಾಗಿ ಕೂತ್ಕೊಂಡು ಪೊಂಗಲ್ ವಡೆಯನ್ನು ತಿಂತಾ ಇದ್ರು. ಆದ್ರೆ ಬುಜ್ಜಿಗೆ ಮಾತ್ರ ತುನಿನೇ ತಿನ್ಸ್ತಾ ಇದ್ಲು. ಬುಜ್ಜಿ ತಿನ್ನುತ್ತಾ, ಅಮ್ಮ, ಪೂಜೆ ಇದ್ರೆ ಇಷ್ಟು ರುಚಿಕರವಾದ ಭೋಜನ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮುಂದೆ ನಾನು ಕೂಡ ನಿನ್ ಜೊತೆ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಗೆ ಸಿದ್ಧ ಮಾಡ್ತೀನಿ. ಬುಜ್ಜಿ, ಅದು ಹಸಿವಿನ ಭಕ್ತಿಯಾಗುತ್ತೆ, ನಿಜವಾದ ಭಕ್ತಿಯಾಗಲ್ಲ. ಏನೋ ಒಂದು, ನೀನು ಬೆಳಿಗ್ಗೆ ಬೇಗ ಎದ್ರೆ ಸಾಕು. ನಾನ್ ಕೂಡ ಬರ್ತೀನಿ ಆಂಟಿ, ನನಗೆ ಕೂಡ ಕೊಡ್ತೀರಾ? ತುನಿ ಪಕ್ಷಿ ನಗುತ್ತಾ, ಖಂಡಿತ, ಆದ್ರೆ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಹಾಗಾದ್ರೆ ಆಲೋಚನೆ ಮಾಡ್ಲೇಬೇಕಾಗಿದೆ. ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ತುನಿಯ ಪೂಜೆ ಪ್ರಾಪ್ತವಾಯಿತು. ಬುಜ್ಜಿಗೆ ಸೋಮಾರಿತನ ಹೋಯ್ತು, ಚಿಚ್ಚುಗೆ ಅದರ ಕೆಟ್ಟ ಬುದ್ಧಿ ಹೋಯಿತು. ಪಕ್ಷಿಗಳ ಗ್ರಾಮದಲ್ಲಿ ಭಕ್ತಿಯ ಜೊತೆ ನಗು ಕೂಡ ಬಂತು. ನಿಜವಾದ ಭಕ್ತಿ ಅಂದ್ರೆ ಕೇವಲ ಮಂತ್ರವನ್ನು ಹೇಳುವುದು ಮಾತ್ರವಲ್ಲ, ನಮ್ಮ ಕರ್ತವ್ಯವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುವುದು. ಸೋಮಾರಿತನವನ್ನು ಬಿಟ್ರೆ ಮಾತ್ರ ಅದೃಷ್ಟ ಬರುವುದು. ಈ ಕಥೆಯಲ್ಲಿರುವ ನೀತಿ ಏನಂದ್ರೆ, ಸೋಮಾರಿತನ ನಮಗೆ ಶತ್ರು, ನಮ್ಮ ಒಳ್ಳೆಯ ಗುಣನೇ ನಮಗೆ ರಕ್ಷಣೆ. ದೇವರ ಹೆಸರಲ್ಲಿ ಮೋಸ ಮಾಡುವುದು, ಕಳ್ಳತನ ಮಾಡುವುದು ಯಾವಾಗ್ಲೂ ಒಳ್ಳೇದಲ್ಲ.